ಇವತ್ತಿನ ಅಪ್ಡೇಟ್‌ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಅಪ್ಡೇಟ್ ಏನು ಅಂತ ನೋಡುವುದಾದರೆ, ಗೃಹಲಕ್ಷ್ಮಿ ಯೋಜನೆಯ 12ನೇ ಮತ್ತು 13ನೇ ಕಂತಿನ ಹಣ ಯಾರಿಗೆ ಬರುತ್ತೆ, ಹಾಗೆಯೇ ಯಾರಿಗೆಲ್ಲ ಬರುವುದಿಲ್ಲ ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ರಾಜ್ಯ ಸರ್ಕಾರದಿಂದಲೇ ಒಂದು ಅಪ್ಡೇಟ್ ಬಂದಿರುವಂಥದ್ದು. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದಾರೋ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಇದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು. ಮೊದಲನೆಯದಾಗಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 12ನೇ ಮತ್ತು 13ನೇ ಕಂತಿನ ಹಣದ ಬಗ್ಗೆ ತುಂಬಾನೇ ವೈರಲ್ ಆಗುತ್ತಾನೆ ಇದೆ. ಇನ್ನು 2 ಲಕ್ಷ ಫಲಾನುಭವಿಗಳನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದು ಹಾಕಲಾಗುತ್ತದೆ. ಅವರಿಗೆ ಇನ್ನು ಮುಂದೆ 12ನೇ ಮತ್ತು 13ನೇ ಕಂತಿನ ಹಣ ಬರೋಲ್ಲ ಅಂತಾನೆ ತುಂಬ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಾನೆ ಇದೆ. ಈ ಒಂದು ಸುದ್ದಿಯನ್ನು ಕೇಳಿದ ನಂತರ ನಿಮಗೆ ಡೌಟ್ ಇದ್ದೇ ಇರುತ್ತೆ, ಇನ್ನು ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುವುದಿಲ್ಲವಾ, ಇವತ್ತು 12ನೇ ಮತ್ತು 13ನೇ ಕಂತಿನ ಹಣ ಬರುತ್ತಾ ಇಲ್ಲವಾ ಅಂತ. 11ನೇ ಕಂತಿನವರೆಗೆ ಮಾತ್ರ ರಾಜ್ಯ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಣ ಬಿಡುಗಡೆ ಮಾಡಿರುವಂಥದ್ದು. 11ನೇ ಕಂತಿನವರೆಗೆ ಯಾರಿಗೆಲ್ಲ ಫಲಾನುಭವಿಗಳು ಹಣವನ್ನು ರಿಲೀಸ್ ಮಾಡಿದ್ದೀರೋ ಅಂಥ ಫಲಾನುಭವಿಗಳಿಗೆ 12ನೇ ಮತ್ತು 13ನೇ ಕಂತಿನ ಹಣ ಬರುತ್ತೆ. ಅದರಲ್ಲಿ ಕೆಲವೊಂದಿಷ್ಟು 2 ಲಕ್ಷ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 12ನೇ ಮತ್ತು 13ನೇ ಕಂತಿನ ಹಣ ಇನ್ನು ಮುಂದೆ ಬರುವುದಿಲ್ಲ. ನಿಮಗೆ ಸ್ವಲ್ಪ ಟೆನ್ಷನ್ ಆಗಬಹುದು, ಆದರೆ ಈ ಯೋಜನೆ ಶುರುವಾಗಿದ್ದೇ 1 ವರ್ಷ ಆಯಿತು. ಅದಕ್ಕಿಂತ ಮುಂಚೆ ನಿಮಗೆ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಹಣವೇನೂ ಬರುತ್ತಿರಲಿಲ್ಲ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾರು ಟೆನ್ಷನ್ ಮಾಡಬೇಡಿ. ನಿಮಗೆ 12ನೇ ಮತ್ತು 13ನೇ ಕಂತಿನ ಹಣ ಇನ್ನು ಮುಂದೆ ಯಾಕೆ ಬರುವುದಿಲ್ಲ ಎಂದರೆ, ನೀವು ಏನಾದರೂ ಸರ್ಕಾರಕ್ಕೆ GST ಪೇ ಮಾಡುವವರಾಗಿರಬಹುದು ಅಥವಾ IT ರಿಟರ್ನ್ ಕೊಡುವವರಾಗಿರಬಹುದು. ಈ ಕಾರಣದಿಂದ ನಿಮ್ಮನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗಿದೆ. ಆದರೆ ನಿಮಗೆ 11ನೇ ಕಂತಿನವರೆಗೆ ಹಣ ಬಿಡುಗಡೆಯಾಗಿತ್ತು. ಅದು ಯಾಕೆ ಅಷ್ಟರ ಕಂತು ಬಂತು ಎಂದರೆ, ನೀವು GST ಪೇ ಮತ್ತು IT ರಿಟರ್ನ್ ಕೊಡುತ್ತಿರುವವರು ಕೂಡ ಅಪ್ಲಿಕೇಶನ್ ಹಾಕಿದ್ದ ಕಾರಣ ಹಂತದವರೆಗೆ ಹಣ ಜಮಾ ಆಗಿತ್ತು. ಅದು ಸಾಫ್ಟ್ವೇರ್ ಪ್ರಾಬ್ಲಮ್. ನಿಮಗೆ ನಿಮ್ಮ ಅಪ್ಲಿಕೇಶನ್ ರಿಸೀವ್ ಆಗಿ ಬಿಟ್ಟಿದೆ. ಅವರ ಬ್ಯಾಂಕ್ ಖಾತೆಗೆ ಹಣ ಕೂಡ ಜಮಾ ಆಗಿದೆ. ಇದೀಗ ರಾಜ್ಯ ಸರ್ಕಾರವು ಅದನ್ನೆಲ್ಲ ಪರಿಶೀಲಿಸಿದಾಗ 2 ಲಕ್ಷ ಗೃಹಲಕ್ಷ್ಮಿ ಯೋಜನೆಯಿಂದ ಫಲಾನುಭವಿಗಳಿಂದ ಈ ಯೋಜನೆಯಿಂದ ಹೊರಗಿಡಲಾಗಿದೆ. ಇನ್ನು ಮುಂದೆ ಅವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುವುದಿಲ್ಲ. ಅದು 12ನೇ ಕಂತಿನ ಹಣ ಆಗಿರಬಹುದು, 13ನೇ ಕಂತಿನ ಹಣವಾಗಿರಬಹುದು. ಇನ್ನೂ ಹಣ ಬರುವುದಿಲ್ಲ ಅಂತ ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಒಂದು ವೇಳೆ GST ಪೇ ಮಾಡುವವರು ಅಲ್ಲದವರು, IT ರಿಟರ್ನ್ ಕೊಡದವರು, ಇಂಥವರಿಗೆ ಎಷ್ಟು ಕಂತಿನ ಹಣ ಪೆಂಡಿಂಗ್ ಬಿದ್ದರೂ ಇನ್ನು ಮುಂದೆ ನಿಮ್ಮ ಖಾತೆಗೆ ಹಣ ರಿಸೀವ್ ಆಗುತ್ತೆ. ಇದರಲ್ಲಿ ಏನು ಸಂದೇಹವೇ ಇಲ್ಲ. ನಿಮ್ಮ ಖಾತೆಗೆ ಹಂತವಾಗಿ ಹಣ ಬಿಡುಗಡೆಯಾಗುತ್ತೆ. ಇನ್ನು ನಿಮಗೆ 12ನೇ ಮತ್ತು 13ನೇ ಕಂತಿನ ಒಟ್ಟಿಗೆ 4,000 ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು ಯಾರಾದರೂ ಈ ಯೋಜನೆಗೆ ಹೊಸದಾಗಿ ಅರ್ಜಿ ಸಲ್ಲಿಸುವುದಾದರೆ ಅರ್ಜಿ ಸಲ್ಲಿಸಬಹುದು. ಮಾತ್ರ ಅವರು ಸರ್ಕಾರಕ್ಕೆ GST ಕಟ್ಟುವವರಾಗಿರಬಾರದು ಮತ್ತು IT ರಿಟರ್ನ್ ಕೊಡುವವರಾಗಿರಬಾರದು. ಇದು ಇಲ್ಲದವರಿಗೆ ಹೊಸದಾಗಿ ಅರ್ಜಿ ಸಲ್ಲಿಸಲಾಗುತ್ತದೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ. See you with the new video.